ಸರ್ ನೀವು ಬಿಟ್ಟಿತ್ತು ಸರ್ ಫಸ್ಟ್ ಡೇನೇ ಶುರು ಮಾಡಿದ್ವಿ. ಡಿಸೈಡ್ ಮಾಡಿದ್ವಿ ನಮ್ಮ ಮುಸಲ್ಮಾನರು ಎಲ್ಲರೂ ಯಾರು ನೋವು ಒಳ್ಳೆ ಇದೆ ಸರ್, ಒಳ್ಳೆ ಇದೆ ಸರ್. ಮೂರ್ನಾಲ್ಕು ದಿವಸ ಬಹಳ ಇದು ಧಾರವಾಡನೂ ಬಂದ್ ಮಾಡಿ ಸರ್ ಹುಡುಗಿಯರ್ ಸರ್ ನಿನ್ನೆ ಪ್ರೊಸೆಷನ್ ಮಾಡಿದ್ರು. ಇಲ್ಲಾಂದ್ರ ಇಂಥ ಮನಸ್ಸುಗಳಿಗೆ ಬೇರೆ ಹೆಂಗ್ ಯಾಕೆ ತುಂಬ ಎಲ್ಲರಿಗೂ ಎಲ್ಲ ಸಮಾಜ ಏನು ಮಾಡ್ಬೇಕನ್ನ ಕೊಟ್ಟರು. ಹಲೋ, ಬಹಳ ಸಂತೋಷ ಸರ್. ನಿನ್ನಿಂದ ನಮ್ಮ ದುಃಖ ದೂರ ಆಗ್ಬಿಡ್ತೀವಿ. ನಾನು ಸಮಾಧಿಗೆ ಹೋಗಿ ನನ್ನ ಏನು ಕಾರ್ಯ ಅದಾವ ಎಲ್ಲ ಮಾಡಿ ಬಂದೇವಿ. ಜಳಕಕ್ಕೆ ಹೋಗಿಲ್ಲ, ಈಕಿ ಒಳಗೆ ಹೋದ್ಲು, ನಾ ಮ್ಯಾಲ ಹೋದೆ. ನನಗೆ ಇಮಿಡಿಯೇಟ್ ರಿಪೋರ್ಟ್ ಬಂದಿತ್ತು, ಹಿಂಗೆ ಆತು ಅಂತೇಳಿ. ನಾನು ಆಕಿ ಮಾತು ಕೊಟ್ಟು ಬಂದೆ. ಎಲೆಕ್ಷನ್ ಬಿಟ್ಟು ಮತ್ತೆ ಬೆಂಗಳೂರಿಗೆ ಫಸ್ಟ್ ಆರ್ಡರ್ ಮಾಡಿದ್ದೆ, ಮಾತು ಕೊಟ್ಟು ಬಂದಿದ್ದೆ ಸರ್ ಆಕಿಗೆ. ಇನ್ನೇನು ಆತ್ಮಶಾಂತಿ ಸಿಗುವಂತ ಕೆಲಸ ಆಕೈತಿ. ನಾನು ತಾವು ಸ್ಪಂದಿಸ್ಬಿಟ್ಟೆ. ವಿಚಿತ್ರ ಅಂತ ನನಗೆ ಅದು ಇನ್ಸ್ಟೆಂಟ್ ಅಲ್ಲಿ ಮಾತು ಕೊಟ್ಟಿದ್ವಿ. ಮಾತು ಅಂದು ಬಂದಿದ್ದಕ್ಕೆ, ನೀವು ಆದೇಶ ಮಾಡಿದ್ದಕ್ಕೆ, ಸರ್ಕಾರ ಆದೇಶ ಮಾಡಿದ್ದಕ್ಕೆ ಒಂಥರ ಎರಡು ಕೂಡಿ ಬಿಟ್ಟಲ್ಲ. ನಿನ್ನೆ ದಿವಸ ನಾನು ಊಟನ ಮಾಡಿದ್ದು ಸರ್. ಅಲ್ಲ ಮಾಡಲಿಲ್ಲ ಅಂತ ಮತ್ತೆ ಬಿಟ್ಟಿಲ್ಲ. ಆಗಿಂದ ಸ್ವಾಮೀಜಿ ಇಲ್ಲ, ನೀವು ಊಟ ಮಾಡ್ಬೇಕು ತಂದೆ ಅದವ, ಯಾಕೆಂದ್ರೆ ಅದನ್ನು ಚಂದ ಸಿಗಲ್ಲ, ಮತ್ತೆ ಬೇರೆ ಕೆತ್ತಿ ನನಗೆ ಬೇಡ ಮಾಡಂತ ಮತ್ತೆ ರಾತ್ರಿ ಮಾಡಿಸಿದ್ ನಾನು ಸಂಜೆ ಮುಂದೆ ಅಂತ. ಅಷ್ಟು ಖುಷಿ ಈ ಸರ್ಕಾರ ಎಲ್ಲರೂ ಸ್ಪಂದಿಸ್ಯಾರ. ಮತ್ತು ರಾತ್ರಿ ಏನು ಮಾಡಿದೆ, ಇದಕ್ಕೆ ಯಾರ್ಯಾರು ಏನು ಅಂತ ಎಲ್ಲ ಲೋಕಲ್ ಎಲ್ಲ ಅಡ್ಡಾಡಿದೆ. ನನ್ಗೆ ಮಾಹಿತಿ ಬೇಕಲ್ಲ ಯಾರ್ಯಾರು ಅಂತೇಳಿ. ನನಗೆ ಇಲ್ಲಿ ಬಂದು ಮಾಹಿತಿ ತೊಗೊಂಡು ಹೇಳಿ ಮುಟ್ಟಿಸ್ತವ್ರು ಬೇರೆ, ಮತ್ತು ಇಲ್ಲಿ ಬಂದು ಪ್ರತಿಯೊಂದಕ್ಕೂ ಅಟೆಂಡ್ ಆದ್ರೆ. ಅದಲ್ಲದೆ ಹಿಂದೆ ಯಾರ್ಯಾರು ಏನೇನು ಮಾಡ್ಯಾರ ಹೆಂಗೆ ಐತೆ ಅಂತ ನಾನು ನಿನ್ನೆ ರಾತ್ರಿ ಕೊಟ್ಟಾಗಿಂದ ಇವತ್ತು ನಿದ್ದಿನ ಬಂದಿಲ್ಲ. ನಂಗೆ ನಾ ಎಂತ ಗೋರ್ ತಪ್ಪು ಮಾಡಿದ್ನಲ್ಲ. ಸರ್ ನನಗೆ ಎಷ್ಟು ಬೇಕು ಕೇಳಿದ್ರು ಕಡಿಮೆ ಸರ್. ನಿಮ್ಮ ಬಗ್ಗೆ ಆಗಲಿ ಮತ್ತು ಆಯುಕ್ತರ ಬಗ್ಗೆ ಆಗಲಿ ಕಡಿಮೆ ಮಾಡಿರಿ, ಮತ್ತೆ ಜಾಸ್ತಿ ಮಾಡ್ತಿದ್ರು ನೋಡ್ರಿ ಸರ್. ನಿಮ್ಮ ಯಾವಾಗಿನ ತಮ್ಮ ತಿಳ್ಕೊಂಡಾರ ಬಿಟ್ಬಿಟ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.